ಮುಂಗಾರು ಬಿತ್ತನೆ ತಯಾರಿ, ರಸಗೊಬ್ಬರ ಅಭಾವ, ಕೃತಕ ಸೃಷ್ಟಿ, ಬೆಲೆ ಏರಿಕೆ ವಿರೋಧಿಸಿ ಮತ್ತು ಎಲ್ಲ ರೈತರಿಗೆ ಡಿಎಪಿ ವಿತರಿಸಲು ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಬೊಬ್ಬೆ ಹೊಡೆಯುವುದರ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಲಾಯಿತು. ಮುಂಗಾರು ಬಿತ್ತನೆ ತಯಾರಿ, ರಸಗೊಬ್ಬರ ಅಭಾವ, ಕೃತಕ ಸೃಷ್ಟಿ, ಬೆಲೆ ಏರಿಕೆ ವಿರೋಧಿಸಿ ಮತ್ತು ಎಲ್ಲ ರೈತರಿಗೆ ಡಿಎಪಿ ವಿತರಿಸಲು ಒತ್ತಾಯಿಸಿ ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿರುವ ಟಿಎಪಿಸಿಎಂಎಸ್ ಕಚೇರಿಯ ಮುಂದೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಿ ಆಗ್ರಹಿಸಿದರು. ಒಬ್ಬರಿಗಾಗಿ ಸತಾಯಿಸ್ತಕ್ಕಂಥ ಸರ್ಕಾರಕ್ಕೆ ಒಬ್ಬರಿಗಾಗಿ ಹಗಲ ರಾತ್ರಿ ಸತಾಯಿಸ್ತಕ್ಕಂಥ ಸರ್ಕಾರಕ್ಕೆ ಸರಳವಾಗಿ ರೈತರಿಗೆ ಗೊಬ್ಬರ ಕೊಡಲೇಬೇಕು. ರೈತರಿಗೆ ಸರಳವಾಗಿ ರಸಗೊಬ್ಬರ ಕೊಡಲೇಬೇಕು. ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತರಿಗೆ ಗೊಬ್ಬರ ಕೊಡಲೇಬೇಕು. ವಾಪಸ್ ಆಗಲಿ. ಒಬ್ಬ ರೈತರಿಗೆ 2 ಚೀಲ ಗೊಬ್ಬರ ಕೊಡ್ತೀನಿ ಅನ್ನೋಂಥ ಮಾತನ್ನ ನಾವು ನಿಮ್ಮ ಮಾತು ಕೇಳೋದಿಲ್ಲ. ರೈತರಿಗೆ ಸಾಕಾಗುವಷ್ಟು ಗೊಬ್ಬರ ಕೊಡಲೇಬೇಕು. ರೈತರ ರೊಕ್ಕದ ಮಾಲು ತೊಗರಿ ರೈತರಿಗೆ ಸಾಕಾಗೋಷ್ಟು ಗೊಬ್ಬರ ಮಾಡಿ ರೈತರಿಗೆ ಬರೇ ಎಳಿಬಾರ್ದು ಅನ್ನೋ ಮತ್ತೊಂದು ಒತ್ತಾಯ ಮಾಡ್ತೇವೆ. ನಂಬರ್ 2ನೇದು ಬ್ಲಾಕ್ ಮಾರುಕಟ್ಟೆಯಲ್ಲಿ 1350 ರೂಪಾಯಿ ಇರ್ತಕ್ಕಂಥ ಡಿಎಪಿ ಗೊಬ್ಬರ 1750 ರೂಪಾಯಿ ಮಾರಾಟ ಮಾಡಿ ರಸೀದಿ ಮಾತ್ರ 1350 ರೂಪಾಯಿ ರಸೀದಿ ಕೊಟ್ಟು ರೈತರಿಗೆ ಬೆನ್ನಿಗೆ ಚೂರಿ ಆಗ್ತಾ ಇದ್ರೆ ಹಿಂದಿದು ಬಂದು ಅದು ಯಾವ ರೀತಿ ತಡೆಗಟ್ಟಿ. ನಂಬರ್ 3 ಒಬ್ಬ ರೈತರಿಗೆ ಡಿಎಪಿ ಗೊಬ್ಬರ ಖರೀದಿ ಮಾಡ್ಬೇಕಾಯ್ತಂದ್ರೆ ತೊಗರಿಯ ನಾಡಿನಲ್ಲಿ ಈಗಾಗಲೇ ರೈತರ ರೊಕ್ಕದ ಮಾಲು ತೊಗರಿ, ಉದ್ದು, ಹೆಸರು, ಸೋಯಾ, ಹತ್ತಿ ನಾಟಿ ಮಾಡೋದು ಬಿತ್ತಣಿಕೆಯಲ್ಲಿ ಭರ್ಜರಿಯಲ್ಲಿ ತಯಾರಿ ಮಾಡ್ಕೊಂಡು ರೆಡಿಯಾಗಿದ್ದಾರೆ. ಹಾಗಾಗಿರೋದ್ರಿಂದ ಇಂಥ ಸಂದರ್ಭದಲ್ಲಿ 2 ಚೀಲ ಗೊಬ್ಬರಕ್ಕಾಗಿ ಹಗಲ ರಾತ್ರಿ ಸರ್ಕಾರಿ ಕಚೇರಿ ಮುಂದಗಡೆ ಮನೆ, ಎತ್ತು, ಹೊಲ, ಹೆಂಡ್ರು, ಮಕ್ಕಳು ಎಲ್ಲ ಬಿಟ್ಟು ಇಲ್ಲೇ ದ್ವಾಮಿದ ಕಟ್ಸ್ಕೊಂಡು ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿರೋ ಒಬ್ಬ ರೈತರಿಗೆ 2 ಚೀಲ ಗೊಬ್ಬರ ಕೊಡ್ತೀನಿ ಅನ್ನೋಂಥ ಮಾತನ್ನು ವಾಪಸ್ ಪಡಿಬೇಕು. ಎಲ್ಲ ರೈತರಿಗೆ ಸಾಕಾಗುವಷ್ಟು ಡಿಎಪಿ ಎಂಒಪಿ ಗೊಬ್ಬರನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. ರಸಗೊಬ್ಬರಕ್ಕಾಗಿ ಸತಾಯಿಸ್ತಕ್ಕಂಥ ನೀತಿಯನ್ನು ಕೈಬಿಡಬೇಕು. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇವತ್ತು FID ಮಾಡಿ ಈ ರೈತರಿಗೆ ಮುಗ್ಧವಾಗಿರ್ತಕ್ಕಂಥ ರೈತರಿಗೆ ಜೀವತ್ತಿಂದ ಆಗ್ಲಿಕ್ಕತ್ತಾರ. ಇವತ್ತು ರಸಗೊಬ್ಬರ ಅಭಾವ ಕೃತಕ ಸೃಷ್ಟಿ ಮಾಡಿ ರೈತರ ಮೇಲೆ ಬರೆ ಎಳಿತಕ್ಕಂಥ ನೀತಿ ಇದೆ. ಅದನ್ನು ವಾಪಸ್ ಪಡಿಬೇಕು. ಸಾಕಾಗುವಷ್ಟು ರಸಗೊಬ್ಬರ ಕೊಡಬೇಕು. ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿಗೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ, ದೇವು ಬಿರಾದರ್, ಭೀಮಶಾ ಬಡದಾಳ್, ರೇವಣಸಿದ್ದಪ್ಪ, ಶರಣಬಸಪ್ಪ ವಚ್ಚ ಸೇರಿದಂತೆ ಅನೇಕರು ಇದ್ದರು. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋ
ಲ್ಯಾಪ್ಟೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.